ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ನಮ್ದು ಆ್ಯನಿವರ್ಸರಿ ಟ್ರಿಪ್ಪಿಗೆ ಹೊಂಟೇವಿ, ದಾಂಡೇಲಿಗೆ ಹೊಂಟೇವಿ. ಸೊ ಹಾಗಾಗಿ ಚೆರಿ ನಮ್ಮ ಜೋಡಿ ಇಲ್ಲ ಈ ಸಲ. ಆಕಿನ ಅಲ್ಲೇ ಬೆಲ್ಗಮ್ನಾಗ ಬಿಟ್ಟು ಬಂದೆ ನಾನು ಮಮ್ಮಿ ಕಡೆ. ಮತ್ತು ಅಂದ್ರೆ ಅಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಅದು ಇರ್ತಾವಲ್ಲ, ರಿವರ್ ರಾಫ್ಟಿಂಗ್ ಅದು. ಹಾಗಾಗಿ ಆಕಿ ಕರ್ಕೊಂಡು ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಹಂಗಾಗಿ ಆಕಿನ ಮಮ್ಮಿ ಕಡೆ ಬಿಟ್ಟು ಬಂದೇನಿ. ಆಕೆ ಅಲ್ಲೇ ಎಂಜಾಯ್ ಮಾಡೋದಾಳ ಮಮ್ಮಿ ಜೋಡಿ. ಮತ್ತು ನಾವು ಇದು ಆ್ಯನಿವರ್ಸರಿ ಟ್ರಿಪ್ಪ ನಾವು ಆಲ್ಮೋಸ್ಟ್ ಈಗ 1 ಮಂತ್ ಮೊದಲ ಪ್ಲ್ಯಾನ್ ಮಾಡಿದ್ವಿ. ಅಂದ್ರೆ ಆ್ಯನಿವರ್ಸರಿ ಟೈಮ್ನಾಗ ಇವ್ರಿಗೆ ಫ್ರೀ ಇರಂಗಿಲ್ಲ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಅದು ಮುಗಿಸ್ಕೊಂಡು ಆದ್ಮೇಲೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಇಟ್ಟಿದ್ವಿ. ಸೊ ಅದು ಈಗ ಟೈಮ್ ಬಂತು ಅದರದ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊಂಟೇವಿ. ನಾವಲ್ಲಿ ಎಲ್ಲಿರ್ತೇವೆ ಮತ್ತು ಏನೇನು ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ತೇವೆ ಅಂತೆಲ್ಲ ನಾನು ನಿಮ್ಮ ಜೋಡಿ ಶೇರ್ ಮಾಡ್ತೇನೆ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವೊಂದು ಕ್ವಿಕ್ ಸ್ಟಾಪ್ ತೊಗೊಂಡೇವಿ ರೆಸ್ಟಿಗೆ ಅಂತ ಹೇಳಿ. ಇಲ್ಲೇ ನಮ್ಮ ಮನೆಯಿಂದ ಟೀ ಮಾಡ್ಕೊಂಡು ಬಂದಿದ್ದೆ. ಸೊ ಟೀ ಕುಡಿಯೋಣ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಾನು ಇದನ್ನು ಮಾಡ್ಕೊಂಬಂದಿದ್ದೆ, ಮಖಾನ, ಜಾಗ್ರಿ ಪೌಡ್ರ್ನಾಗ ಮಖಾನ ಮತ್ತು ಇದು ಪೇರು ಹಣ್ಣಿನ ಚಾಟ. ಸೊ ಗಾವಾ ಚಾಟ್ ಮಾಡ್ಕೊಂಬಂದಿದ್ದೆ. ಸೊ ಈಗ ಚಾ ಕುಡ್ಕೋತ ಅದೊಂದು ಸ್ವಲ್ಪ ಹಿಂದೆ ಒಂದು ಸ್ವಲ್ಪ ನಿಂತು ಹೋಗೋಣ ಅಂತ. ಇಲ್ಲಿ ನೋಡಿ ಎಷ್ಟು ಮಸ್ತ್ ಐತಿ. ಜಸ್ಟ್ ಲಂಚ್ ಮುಗಿಸ್ಕೊಂಡು ಹೊರಗೆ ಬಂದೇನೆ. ಅದು ಎಂಟ್ರೆನ್ಸ್ ಅದ. ಎಂಟ್ರೆನ್ಸ್ ಈ ಕಡೆ ಹೋಗ್ಬೇಕು ನಾವು. ಅಂದರೆ ಇದು ರೆಸ್ಟೋರೆಂಟ್. ಊಟ ಮುಗಿಸ್ಕೊಂಡು ಈಗ ಹೊಂಟೇವಿ. ಮಳೆ ಬರತ್ತ ಜಿಟಿ ಜಿಟಿ. ಚಲೋ ಐತಿ, ಪ್ರಾಪರ್ಟಿ ಚಲೋ. ನಿಂಗೆ ಹೆಂಗೆ ಅನ್ಸ್ಮಯ್ಯ? ಚೆನ್ನಾಗಿದೆ. ಚಲೋ ಐತಲ್ಲ? ರೂಮ್ ಅಂತೂ ಭಾರಿ ಚಲೋ ಅದಾವ. ರೂಮ್ಸ್ ಚಲೋ ಅದಾವ. ಈಗ ರೂಮ್ ಕಡೆ ಹೊಂಟೇವಿ. ರೂಮಿಗೆ ಹೋಗ್ಕೊಳ್ಳೋ ತೋರಿಸ್ತೇನೆ ನಮ್ಮ ರೂಮ್ ಹೆಂಗೆ ಐತೆ ಅಂತ ಹೇಳಿ. ಇವೇನದಾವಲ್ಲ ಇವು ಇಲ್ಲಿ ಸಣ್ಣ ಸಣ್ಣ ಕಾಟೇಜಸ್ ಕೈಂಡು ಇವು ಒಂದೊಂದು ಅದಾವಿಲ್ಲಿ. ಮತ್ತು ಇನ್ನೊಂದು ಥರ ಅಂದ್ರೆ ಡ್ಯುಲೆಕ್ಸ್ ರೂಮ್ ಅವೈಲೇಬಲ್ ಅದಾವೆ ಇದ್ರಾಗ. ನಾವು ತೊಗೊಂಡಿರೋ ಡ್ಯುಲೆಕ್ಸ್ ರೂಮನ್ನ ಜಾಸ್ತಿ ಹಿಂಗೆ ಕಾಟೇಜಿಗೆ ಏನು ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಹೆಂಗಿದ್ರು ನಾಳೆ ಮತ್ತು ಹೊರಗಡೆ ಇರ್ತೇವಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡೋಕ್ಕೆ. ಹಾಗಾಗಿ ಜಾಸ್ತಿ ರೂಮಿಗೆ ಸ್ಟೇಗೆ ಏನು ನಾನು ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲದಾವ ನಾನು ಇವು ಕಾಟೇಜಸ್ ಇವು ಇಷ್ಟು ಥರ ಒಂದೊಂದು ಕಾಟೇಜಸ್ ಅದಾವ. ಹಿಂಗೆ ಫುಲ್ ಪಾರ್ಕಿಂಗ್ ಏರಿಯಾ ಕೊಟ್ಟಾರೆ ಈ ಸೈಡಿಗೆ. ನಮ್ಮ ಲೆಫ್ಟ್ ಸೈಡಿಗೆ ನಾವು ಸ್ಟೇ ಆಗತ್ತಿದ್ದು ರೆಸಾರ್ಟ್ ಶ್ರೀ ಯೋಗ್ ರೆಸಾರ್ಟ್ ದಾಂಡೇಲಿ. ಅಲ್ಲೇ ಸ್ವಿಮ್ಮಿಂಗ್ ಪೂಲೂ ಐತಿ. ಸೊ ಇದು ಮೇನ್ ಬಿಲ್ಡಿಂಗ್ ಇದೆ. ಇಲ್ಲೇ ನಿಮ್ಗೆ ಸೈಕ್ಲಿಂಗ್ ಮಾಡೋಕ್ಕೂ ಐತಿ, ಸೈಕ್ಲಿಂಗ್ಸ್ ಅದಾವ. ಮತ್ತು ಅಲ್ಲೇ ಮಳೆ ಬರಾಕತ್ತೆ ಜೋರು. ಇಲ್ಲಿ ಸೊ ಇದು ನಮ್ಮ ರೂಮ್ ಬಾಜುಕ್ಕೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಾರ ಐತಿ. ಸೊ ನಾವು ಅಲ್ಲೇ ತೊಗೊಂಡ್ವಿ ರೂಮ್ ಸನಿನೇ ಇಲ್ಲ ಅಂತೇಳಿ. ಸೊ ಇದು ನಮ್ಮ ರೂಮ್ ಇದೊಂದು ಕ್ವಿಕ್ ರೂಮ್ ಟೂರ್ ಮಾಡಿಬಿಡ್ತೇನೆ ಜಲ್ದಿ. ಈಗ ಎಂಟ್ರೆನ್ಸ್ ಇದೆ. ಎಂಟ್ರಿ ಆದ್ಮೇಲೆ ಇಲ್ಲೇ ಒಂದು ವಾಶ್ರೂಮ್ ಐತಿ ಲೆಫ್ಟಿಗೆ. ಆ್ಯಂಡ್ ರೈಟಿಗೆ ಇಲ್ಲೇ ದರ್ ಇಸ್ ಅ ಟೇಬಲ್ ಆ್ಯಂಡ್ ಒಂದಿಲ್ಲೇ ವಾರ್ಡ್ರೋಬ್ ಕೊಟ್ಟಾರಿಲ್ಲೇ ವಿತ್ ಲಾಕರ್ ಆ್ಯಂಡ್ ಆಲ್. ಅಂತ ಇದೊಂದು ದೊಡ್ಡ ರೂಮ್ ಐತಿ ನಮ್ಮ ಲಗೇಜಸ್ಸಿಂದ. ಆಮೇಲೆ ಇಲ್ಲಿ ಫುಲ್ ಲೆಂತ್ ಮಿರರ್ ಐತಿ. ಆಮೇಲೆ ಇದು ಬೆಡ್, ಟಿ ವಿ ಆ್ಯಂಡ್ ಎಲ್ಲ ಕೊಟ್ಟಾರಿಲ್ಲ. ಇದು ಬಾಲ್ಕನಿ ಐತಿ ಇಲ್ಲಿ. ಬಟ್ ಇದು ಫ್ರಂಟ್ ನಾವೇನು ಬಂದ್ವಲ್ಲ ನಡ್ಕೊಂತ ಅದ್ರದ್ದು ವ್ಯೂ ಅದ. ಸೊ ಚಲೋ ಐತೆ, ಹಂಗೇನಿಲ್ಲ, ನೈಸ್.
ಇಲ್ಲಿ ಟೂತ್ ಬ್ರಷಸ್ಸು ಕೊಟ್ಟವ್ರು ಅವ್ರು 2 ಟೂತ್ ಬ್ರಷ್ ಅದಾವು, ಆಮೇಲೆ ಶಾಂಪೂ, ಸೋಪ್, ಇದು ಮತ್ತು ಕ್ಲೀನ್ ಮಾಡಿದ್ದ ಗ್ಲಾಸಸ್ ಅದಾವ. ಹೆಂಗೆ ಅನ್ನಿಸ್ತು ಮಯ್ಯು ನಿಂಗೆ? ತುಂಬ ಚೆನ್ನಾಗಿದೆ. ಸ್ಪೇಷಿಯಸ್ ಐತೆ, ನಂಗೆ ಅದು ಇಷ್ಟ ಆಯ್ತು. ಭಾಳ ಕ್ಲಟ್ರ್ ಇಲ್ಲ, ಮತ್ತು ಪ್ರೈಸು ರೀಸನಬಲ್ ಐತಿ. ಪ್ಲಸ್ ಎಷ್ಟು ಶಾಂತ ಐತಲ್ಲ, ನಂಗೆ ಅದು ಇಷ್ಟ ಆತಿಲ್ಲ. ಭಾಳ ಶಾಂತ ಐತಿ, ಏನು ಸೌಂಡ್ ಇಲ್ಲ, ಏನಿಲ್ಲ, ಮಸ್ತ್ ಶಾಂತ ಐತಿ. ಮತ್ತು ರೂಮ ಹಿಂಗೆ ಭಾಳ ಹಿಂಗೆ ಕಂಜಸ್ಟೆಡ್ ಐತಪ್ಪ ಅಂತನೂ ಇಲ್ಲ, ಎಷ್ಟು ಸ್ಪೇಷಿಯಸ್ ಐತಿ ರೂಮ್, ಭಾಳ ಸ್ಪೇಷಿಯಸ್ ಐತಿ. ಮತ್ತು ಇದು ಕರ್ಟನ್ಸ್ ಎಲ್ಲ ಓಪನ್ ಮಾಡ್ರೆ ಇನ್ನೂ ದೊಡ್ಡದು ಅನ್ನಿಸ್ತೈತಿ ವಿತ್ ಬಾಲ್ಕನಿ ಆ್ಯಂಡ್ ಆಲ್. ಚಲೋ ಐತಿ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾವು ಪ್ರಾಪರ್ಟಿ ಚೆಕ್ಔಟ್ ಮಾಡೋಣ ಅಂಥೇಳಿ ವಾಕ್ ಮಾಡ್ಕೊತ ಇಲ್ಲೇ ಸುತ್ತಾಕತ್ತಿದ್ವಿ. ಸೊ ಇಲ್ಲಿ ಕಾಟೇಜಸ್ ಅದು ತೋರಿಸಿದ್ನಲ್ಲ ನಾನು ಬೆಳಗ್ಗೆ, ಸೊ ಅವು ಹೆಂಗೆ ಅದಾವು ಅಂಥೇಳಿ ನೋಡ್ಲಿಕ್ಕೆ ಒಂದು ಸ್ವಲ್ಪ ಕ್ಲೋಸಪ್ ಆಗಿ ನೋಡೋಣ ಅಂಥೇಳಿ ಅಲ್ಲೇ ಅಡ್ಡಾಡಕತ್ತಿದ್ವಿ. ಎಲ್ಲ ಥರನೂ ಫೆಸಿಲಿಟೀಸ್ ಐತಿ, ಇದಿಲ್ಲ ಅಂತಲ್ಲ, ಎಲ್ಲನೂ ಅದಾವೆ. ನಮಗೆ ವೆಕೇಷನ್ಗೆ ಹೋಗ್ಬೇಕಾದ್ರೆ ಒಂದು ರೆಸಾರ್ಟ್ನಾಗ ನಮ್ಗೆ ಏನೇನು ಫೆಸಿಲಿಟೀಸ್ ಬೇಕಲ್ಲ, ಸೊ ಎಲ್ಲ ಥರನೂ ಫೆಸಿಲಿಟೀಸ್ ಅದಾವು. ಸ್ಪೆಷಲಿ ಇವ್ರದ್ದು ಫುಡ್ ಮಾತ್ರ ಇಷ್ಟು ಭಾರಿ ಐತಲ್ಲ, ಅಲ್ಟಿಮೇಟ್ ಐತಿ ಟೇಸ್ಟ್ ಮಾತ್ರ. ನಂಗೆ ಭಾಳ ಇಷ್ಟ ಐತೆ. ನಾವು ಈಗ ಇಲ್ಲಿದ್ದಿದ್ದು 2 ಡೇಸೂ ಎಲ್ಲೂ ಹೊರಗೆ ಊಟ ಮಾಡೋಕ್ಕೆ ಹೋಗಲಿಲ್ಲ. ನಾವು ಕಂಪ್ಲೀಟ್ಲಿ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಎಲ್ಲನೂ ನಾವು ಇಲ್ಲೇ ವಾಪಸ್ ಬಂದು ರೆಸಾರ್ಟ್ನಾಗ ಮಾಡೇವಿ. ಅಷ್ಟು ಚಲೋ ಮಾಡ್ತಾರೆ ಇಲ್ಲೇ. ಮತ್ತು ವೆಕೇಷನಿಗೆ ಬಂದೆ ಅಂದ್ಮೇಲೆ ಊಟನ ಸರಿ ಇಲ್ಲ ಅಂತಂದ್ರೆ ಅದು ವೆಕೇಷನ್ ಅಷ್ಟು ಚಲೋ ಅನ್ಸಂಗಿಲ್ಲಲ್ಲ. ಸೊ ಹಾಗಾಗಿ ನಮಗೆ ಅದೊಂದು ಭಾಳ ಇಷ್ಟ ಆಯ್ತು ಇಲ್ಲೇ. ಆಮೇಲೆ ಎಲ್ಲ ವಾಕಿಂಗ್ ಅದು ಮಾಡಿ ನಾವಿಲ್ಲೇ ನನ್ನ ಹಸ್ಬೆಂಡ್ ಜೋಡಿ ವೆರಿ ಫಸ್ಟ್ ಟೈಮ್ ನಾನು ಬ್ಯಾಡ್ಮಿಂಟನ್ ಆಡಾಕತ್ತೇನೆ ಅವ್ರ ಕೂಡ. ಎಷ್ಟೋ ತನಕ ಆಟ ಆಡಿದ್ವಿ, ಭಾಳ ತನಕ ಇಬ್ರಿಗೂ ಎಂಜಾಯ್ ಮಾಡಿದ್ವಿ. ಆಮೇಲೆ ಮತ್ತು ಬೇರೆ ಏನೇನೋ ಆರ್ಚರಿ ಮತ್ತು ಸೈಕ್ಲಿಂಗ್ ಎಲ್ಲ ಇದ್ದು, ಸೊ ಅದನ್ನು ಎಲ್ಲ ಟ್ರೈ ಮಾಡಿದ್ವಿ. ಮಸ್ತ್ ಈವ್ನಿಂಗ್ ಇಲ್ಲಿ ರೆಸ್ಟೋರೆಂಟ್ ಟೀ ಕುಡಿಯಕ್ಕೆ ಬಂದೇವಿ. ಇಲ್ಲಿ ಮಹೇಶ್ ಅಂತೂ ಚಾ ಭಾರಿ ಅನಿಸ್ಬಿಟ್ಟೈತಿ. ಹೆಂಗಾಗೈತಿ? ಮಸ್ತ್ ಆಗೈತಿ. ನಾನು ಟ್ರೈ ಮಾಡ್ತದ. ಸೊ ಈವ್ನಿಂಗ್ ಟೀ ಕುಡ್ಕೊಂಡು ಬಂದು ಇಲ್ಲೇ ಪೂಲ್ನಾಗ ಹಂಗೆ ಕಾಲು ಬಿಟ್ಕೊಂಡು ಮಸ್ತ್ ನೇಚರ್ ಎಂಜಾಯ್ ಮಾತಾಡ್ಕೊತ ಕುಂತಿದ್ವಿ. ಸೊ ಚೆರಿ ಇರಲಿಲ್ಲಲ್ಲ, ಸೊ ಹಾಗಾಗಿ ಏನಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರಲಿಲ್ಲ, ಖಾಲಿನೇ ಇದ್ವಿ ಇಬ್ಬರು. ಸೊ ಮಾತಾಡ್ಕೊತ ಕುಂತ್ವಿ. ಹಂಗೆ ಡಿನ್ನರ್ ಟೈಮು ಆಯ್ತು. ಸೊ ಒಮ್ಮೆ ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಹೋದ್ರೆ ಆಯ್ತು ಅಂಥೇಳಿ ಮಸ್ತ್ ಡಿನ್ನರ್ ಮಾಡತ್ತಿದ್ವಿ. ನಾ ಹೇಳಿದ್ನಲ್ಲ ಇಲ್ಲಿದ್ದು ಫುಡ್ ಮಾತ್ರ ಅಲ್ಟಿಮೇಟ್ ಐತಿ ಟೇಸ್ಟ್. ಸೊ ಊಟ ಅದು ಮುಗಿಸ್ಕೊಂಡು ಫುಲ್ ಲೈಟಿಂಗ್ ಎಲ್ಲ ಹಚ್ಚಿದ್ರಲ್ಲ, ಸೊ ಪ್ರಾಪರ್ಟಿ ಮಸ್ತ್ ಕಾಣತ್ತಿತ್ತು ನೈಟ್ ಟೈಮ್. ಸೊ ಮತ್ತು ಹಂಗೆ ಒಂದು 1/2 hour to 45 minutes ಖಾಲಿ ಮಾತಾಡ್ಕೊಂತನ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಇಡೀ ನೈಟ್. ಸೊ ವಾಕಿಂಗ್ ಅದು ಮಾಡಿ ಮುಗಿಸಿ ವಿ ವೆಂಟ್ ಟು ಸ್ಲೀಪ್. ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನಮ್ದು ಇದು ಸೆಕೆಂಡ್ ಡೇ ಆಫ್ ದ ಟ್ರಿಪ್ ದಾಂಡೇಲಿದಾಗಿಂದ. ಇವತ್ತು ನಾವು ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕು ಅಂದ್ಕೊಂಡೇವಿ. ಸೊ ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಅದಕ್ಕೆ ಹಾರ್ನ್ಬಿಲ್ ಅಡ್ವೆಂಚರ್ ಝೋನ್ ಅಂತ ಐತಿ, ಅಲ್ಲಿಗೆ ಹೋಗ್ಬೇಕು ನಾವು. ಸೊ ಅದಕ್ಕೆ ಇಲ್ಲಿಂದ ಅದು ಆಲ್ಮೋಸ್ಟ್ 20 kilometers ಐತಿ. ಸೊ ಹೋಗ್ಲಿಕ್ಕೆ ಒಂದು 30 minutes ತೊಗೋತೈತಿ. ಸೊ ಅದಕ್ಕೆ ಈಗ ಜಲ್ದಿ ಹೋಗೋಣ ಅಂತ ನಾವು ಕೇಳ್ಕೊಂಡ್ವಿ ರಿಸೆಪ್ಷನ್ನಾಗ, ಅದು ರಿವರ್ ರಾಫ್ಟಿಂಗ್ ಅದು ಐತೇನಿಲ್ಲ ಅಂತ. ಸೊ ಈಗ ಡ್ಯಾಮ್ ಬಿಟ್ಟಾರ, ಸೊ ಐತಿ, ಮತ್ತು ಯಾವಾಗ ಕ್ಲೋಸ್ ಆಕತ್ತೆ ಹೇಳಕ್ಕೆ ಬರೋಂಗಿಲ್ಲ, ಜಲ್ದಿ ಹೋಗಿ ಮಾಡ್ಕೊರಿ ಅಂತ ಹೇಳ್ಯಾರ ಅವ್ರು. ಸೊ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗೀನಿ, ಅವರು ಫ್ರೆಶ್ ಅಪ್ ಆಗಕ್ಕೆ ಹೋಗ್ಯಾರ. ಸೊ ಅವ್ರು ಬಂದ್ಮೇಲೆ ಜಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗ್ಬೇಕು. ಅಲ್ಲೇ ಕಯಾಕಿಂಗ್, ಬೋಟಿಂಗ್, ಜಾರ್ಬಿಂಗ್ ಈ ಥರ ಎಷ್ಟೊಂದು ಆ್ಯಕ್ಟಿವಿಟೀಸ್ ಅದಾವ. ಸೊ ಎಲ್ಲನೂ ಟ್ರೈ ಮಾಡಿ ಬರೋಣ ಅಂಥೇಳಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿವರ್ ರಾಫ್ಟಿಂಗ್ ಟ್ರೈ ಮಾಡೋದೈತೆ ನಂಗೆ. ಸೊ ನೋಡೋಣ ಅಲ್ಲಿ ಹೆಂಗಿರ್ತದೆ ಅಂಥೇಳಿ.
ರಾಫ್ಟಿಂಗ್ ಇಲ್ಲ ಆಯ್ತು, ಜಸ್ಟ್ ಬೋಟಿಂಗ್ ಮಾಡಾಕತ್ತೇವೆ ನಾವೀಗ. ರಾಫ್ಟಿಂಗ್ ಮಾರ್ನಿಂಗ್ 9 o'clock ಅಂತಂದ್ರೆ ಮುಗಿದು ಬಿಡ್ತಂತ. ಸೊ ಡ್ಯಾಮ್ ಬಂದ್ ಮಾಡಿಬಿಡ್ತಾರಂತ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಇವತ್ತೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಉಳ್ಕಿದ್ದು ಮಾಡಿ ಮುಗಿಸಿ ವಿ ವಿಲ್ ಕಮ್ ಫಾರ್ ರಿವರ್ ರಾಫ್ಟಿಂಗ್ ಟುಮಾರೋ ಮಾರ್ನಿಂಗ್ ಒಂದು 8-8:30 ಅಂದ್ರೆ ಬಂದ್ರಂದ್ರೆ ವಿಲ್ ಹ್ಯಾವ್ ಅ ಚಾನ್ಸ್. ಸೊ ಅದಕ್ಕೆ ನಾಳೆ ಹೆಂಗಿದ್ರು 11 ಗಂಟೆಗೆ ಚೆಕ್ಔಟ್ ಆಯ್ತಲ್ಲ, ಸೊ ಅವಾಗ ಬಂದು ಮಾಡಿದ್ರೆ ಆಯ್ತಂತ. ಇವಾಗ ಜಸ್ಟ್ ಇದು ಬೋಟಿಂಗ್ ಒಂದ ಮಾಡಿ ನೆಕ್ಸ್ಟ್ ಏನರ ಬೇರೆ ಟ್ರೈ ಮಾಡೋಣ. ಎಷ್ಟದ ನೋಡಿ ಸಣ್ಣ ಸಣ್ಣ ಮಂಕೀಸ್ ಅಲ್ಲೇ ಅಲ್ಲೇ ಮಂಕೀಸ್ ನೋಡಿಲ್ಲ ಎಷ್ಟು ಗಿಡದಾಗ. ಭಾರಿ ಆಯ್ತು. ಫುಲ್ ಬೋಟ್ನಾಗ ನಾವು ಇಬ್ಬರದ ರಾಫ್ಟಿಂಗ್ ಮಾಡೋಕೆ ಸಿಗ್ಲಿಲ್ಲ ನಂಗೆ, ಅದ ಒಂದು ಬೇಜಾರು. ಇಷ್ಟು ದೂರ ಬಂದು ರಿವರ್ ರಾಫ್ಟಿಂಗ್ ಮಾಡಲಿಲ್ಲಲ್ಲ ಅಂತ. I remember when we were staring a photo. Don't forget the way you look me in the eyes. And I keep you in my heart. In my heart is where you are. I still think of you. I want you coming back. I remember when we were staring a photo. Don't forget the way you look me in the eyes. And I keep you in my heart. In my heart is where you are. I still think of you. I want you coming back. Call me when you want. Baby, I can take it on my heart. Yeah, yeah. Give me your love. Yeah, yeah. Call me when you want. Baby, I can take it on my heart. Yeah, yeah. Give me your love. Yeah, yeah, ನಾವೀಗ ಬೋಟಿಂಗ್ ಮತ್ತು ಜಿಪ್ಲೈನ್ ಮಾಡಿ, ಜಿಪ್ಲೈನ್ ಮಾತ್ರ ಮಸ್ತ್ ಐತಿ, ಮಸ್ಟ್ ಟ್ರೈ ಜಿಪ್ಲೈನ್. ಸೊ ಜಿಪ್ಲೈನ್ ಮಾಡ್ಕೊಂಡು ಈಗ ವಾಪಸ್ ನಾವು ನಮ್ದು ರೆಸಾರ್ಟಿಗೆ ಹೊಂಟೇವಿ. ಬಟ್ ಹೋಗೋದು ಮುಂದೆ ದಾರಿ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತ, ಬಟ್ ಭಾರಿ ಐತಿ ಇದ್ರ ರೂಟ್ ಭಾಳ ಚಂದ. ಫುಲ್ ಕಾಡ್ ಐತಿ, ಮಸ್ತ್ ಐತಿ ಇಲ್ಲಿ ಹೋಗೋದು ರೂಟು. ಆ್ಯಂಡ್ ಈಗ ವಾಪಸ್ ಹೋಗ್ತೇವೆ. ನೋಡೋಣ ನಾಳೆ ಬೆಳಗ್ಗೆ ಚೆಕ್ಔಟ್ ಮಾಡೋಕ್ಕಿಂತ ಮುಂಚೆ ಒಂದು 8 ಗಂಟೆ ಸುಮಾರು ಜಲ್ದಿ ಬಂದು ಫೋನ್ ನಂಬರ್ ಕೊಟ್ಟಾರ. ಸೊ ಕೇಳ್ಕೊಂಡು ರಾಫ್ಟಿಂಗ್ ಐತಿ ಇಲ್ಲಿ ನೋಡಿ ಮತ್ತೆ ಬಂದು ಮಾಡಿ ಹೋಗ್ಬೋದ. ಸೊ ಇವಾಗ ಹೋಗಿ ನೋಡೋಣ ನೆಕ್ಸ್ಟ್ ಏನು ಮಾಡೋಣ ಅಂತೇಳಿ. ಇಲ್ಲೆಲ್ಲೋ ಕ್ರೊಕೊಡೈಲ್ ಪಾರ್ಕ್ ಅದು ಐತಂತ, ಸೊ ಅಲ್ಲದು ಹೋಗಿ ಅಡ್ಡಾಡಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಐತಿ. ಸೊ ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ನಂಗೆ ಎಲ್ಲೂ ಹೋಗೋ ಮನಸ್ಸಿರಲಿಲ್ಲ. ಸೊ ಇಲ್ಲೇ ಪೂಲ್ನಾಗ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಎಷ್ಟೋ ತನಕ ಫುಲ್ ಖಾಲಿನೂ ಇತ್ತು ಹೆಂಗಿದ್ರು ಪೂಲ್ ಅಂಥೇಳಿ ನಾನು ಇವರು ಫುಲ್ ಪೂಲ್ನಾಗ ಮಧ್ಯಾಹ್ನ ಊಟದ ಟೈಮ್ ಆಗುತ್ತಾನೂ ಇಲ್ಲೇ ಫುಲ್ ಮಸ್ತ್ ಎಂಜಾಯ್ ಮಾಡಿದ್ವಿ, ಮಾತಾಡಿದ್ವಿ. ಮತ್ತು ಇಬ್ರಿಗೂ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಬರೋಂಗಿಲ್ಲ, ಅರ್ಧಂಬರ್ಧಂ ಬರ್ತೈತಿ. ಸೊ ಇಬ್ಬರು ಒಬ್ರಿಗೊಬ್ರು ಏನೇನೋ ಟಿಪ್ಸ್ ಹೇಳ್ಕೊಂತ ಹಂಗೆ ಮಾಡೋನು ಹಿಂಗೆ ಮಾಡೋನು ಅಂಥೇಳಿ ಸೊ ಪ್ರಾಕ್ಟೀಸ್ ಮಾಡ್ಕೊಂತ ಮಸ್ತ್ ಮಜಾ ಬಂತು. ಬಟ್ ಹೆಂಗೆ ಟೈಮ್ ಹೋಯ್ತಂತನೂ ಗೊತ್ತಾಗಲಿಲ್ಲ ನಮ್ಮಿಬ್ಬರಿಗೂ ಅದ್ರಾಗ. ಸ್ವಿಮ್ಮಿಂಗ್ ಪೂಲ್ ಅದು ಮುಗಿಸ್ಕೊಂಡು ಬಂದು ಈಗ ಫ್ರೆಶ್ ಅಪ್ ಆಗಿ ಲಂಚ್ ಮಾಡೋಕೆ ಹೊಂಟೇವೆ. ಆಲ್ಮೋಸ್ಟ್ ಟೈಮ್ 2 o'clock ಆಗೈತಿ ಈಗ. ಸೊ ಲಂಚ್ ಮಾಡೋಕಂತೇಳಿ ಹೊಂಟೇವೆ. ಒಂದು ಸ್ವಲ್ಪ ಜಿಟ್ಟಿಗೆ ಮಳೆ ಐತಿ, ಚಲೋ ಐತಿ, ರಿಲ್ಯಾಕ್ಸಿಂಗ್ ಐತಿ ರೆಸಾರ್ಟ್ನಾಗ. ಆಟ ಆಡೋದು, ರೆಸ್ಟ್ ಮಾಡೋದು, ತಿನ್ನೋದು, ಅಡ್ಡಾಡೋದು ಇದನ್ನು ನಡ್ಸೇವಿ.
ಸೊ ಈಗೇನು ಸಂಜೆಗೆ ನೋಡ್ಬೇಕು ಎಲ್ಲರೇ ಹೋಗೋದಿದ್ರೆ, ಇಲ್ಲಾಂದ್ರೆ ಮತ್ತು ರೂಮ್ನಾಗ ರೆಸ್ಟ್ ಮಾಡಿದ್ರೆ ಆಯ್ತು ಅಂತೇಳಿ. ಸೊ ಲಂಚ್ನಾಗ ಏನು ಐತೆ ನೋಡೋಣ ಬಾ. ಸೊ ಇವ್ರದ್ದು ಮೆನುನಾಗ ಬಂದಿದ್ದ ಕೋಕಮ್ ಸೋಡಾ ಅಂತ ಹೇಳಿ ಐತಿ. ಮಸ್ತ್ ಐತಿ ಟೇಸ್ಟ್ ಮಾತ್ರ. ನಾನು ಪ್ರತಿ ಲಂಚ್ ಡಿನ್ನರ್ಗೂ ಇದನ್ನ ಆರ್ಡರ್ ಮಾಡಿದ್ದೆ. ಸೊ ನಾವೇನು ಹಂಗೆ ಹೆವಿ ಏನು ಲಂಚ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಬ್ರೇಕ್ಫಾಸ್ಟ್ ಭಾಳ ಚಲೋನೂ ಆಗಿತ್ತು ಮತ್ತು ಹೆವಿನೂ ಆಗಿತ್ತು. ಸೊ ಜಸ್ಟ್ ಒಂದು ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ ಮತ್ತು ಸಲಾಡ ಮತ್ತು ರಾಯ್ತ ಆರ್ಡರ್ ಮಾಡಿದ್ವಿ ಅಷ್ಟೆ. ಸೊ ನಂಗೆ ಇಲ್ಲಿ ಹಾದಾಗ ಇದೊಂದು ಗಿಡ ಐತಿ, ಇದು ಗಸ್ ನಾವು ಸಣ್ಣವ್ರಿದ್ದಾಗ ಇದು ಗಿಡ ಹತ್ತಿ ತಿಂತಿದ್ವಿ ನಾವು ಇದು. ಸೊ ಇವ್ರಿಗೆ ಅದನ್ನ ತೋರ್ಸಾತಿದ್ದೆ. ಇವ್ರೆಂದು ಟ್ರೈ ಮಾಡಿಲ್ಲ ಅಂತಿದ್ದಾನ. ಸೊ ಹಂಗಾಗಿ ಕಿತ್ಕೊಂಡು ಬಂದ ಟೇಸ್ಟ್ ನೋಡ್ರಿ ಅಂತ ಹೇಳಿ ಅವ್ರಿಗೆ ಕೊಟ್ಟು ತಿನ್ಸಾತಿದ್ದೆ ನಾನು. ಲಂಚ್ ಮುಗಿಸ್ಕೊಂಡು ಹೊಂಟೇವಿ ಈಗ. ನಂಗೆ ಹಾದಾಗಿದ್ದ ಗಸ್ದ ಗಿಡ ಕಾಣಿಸ್ತೆ. ನಂಗೆ ಇವು ಭಾಳ ಇಷ್ಟ. ಸಣ್ಣವ್ರಿದ್ದಾಗಿತ್ತು ನಾವು ಭಾಳ ತಿಂತಿದ್ದೆ. ಸೊ ಇದನ್ನ ಹಂಗೆ ಸುಮ್ಮ ಹರ್ಕೊಂಡು ಹೊಂಟೇನೆ. ಲಂಚ್ ಎಲ್ಲ ಚಲೋ ಐತೆ. ಹೆಂಗೈತೆ ಲಂಚ್ ಮಯ? ಇಲ್ಲಿದ್ದು ಫುಡ್ ಮಾತ್ರ ಮಸ್ತ್ ಐತೆ. ಹಾಂ ನಂಗೆ ಫುಡ್ ಇಲ್ಲಿ ಇವ್ರದ್ದು ಫುಡ್ ಅಂತೂ ಭಾಳ ಚಲೋ ಅನಿಸ್ತು. ಸೊ ಈವ್ನಿಂಗ್ ಈಗ ನಾವು ರೆಡಿಯಾಗಿ ಹೊಂಟೇವಿ. ಇಲ್ಲೊಂದೇನೋ ವ್ಯೂ ಪಾಯಿಂಟ್ ಐತಂತ. ಸೊ ಇವ್ರ ಫ್ರೆಂಡ್ ಒಬ್ರು ಇಲ್ಲೇ ಇರ್ತಾರೆ, ಅವ್ರು ಕರ್ಕೊಂಡು ಹೊಂಟಾರ. ಸೊ ಅಲ್ಲಿ ಹೊಂಟೇವಿ ನಾವು ಈಗ ಈವ್ನಿಂಗ್ ರೆಡಿಯಾಗಿ. ಓ ಮೈ ಗಾಡ್, ಈ ವ್ಯೂ ಮಾತ್ರ ಮಸ್ತ್ ಅಂದ್ರೆ ಮಸ್ತ್. ಫುಲ್ ಫಾಗ್ ಐತಿ. ಅಲ್ಲಿ ಕೆಳಗೆ ನದಿ ಕಾಣತೈತಿ. ಆ್ಯಕ್ಚುಲಾಗಿ ನೋಡೋಕೆ ಇದಕ್ಕಿದ್ ಮಸ್ತ್ ಕಾಣಕತ್ತೈತಿ. ಫುಲ್ ಫಾಗ್, ಫುಲ್ ಮ್ಯಾಲೆ ಬಂದೇವೆ ನಾವು. ಯಾರು ಇಲ್ಲ. ನಮಗೆ ಹಾದ್ಯಾಗ ಅಲ್ಲಿ ಬರ್ಬೇಕಾದ್ರೆ ಇದು ಕಂಡಿತ್ತು, ಜಿಂಕೆ ಕಂಡಿತ್ತು. ನಾವು ಹಾದ್ಯಾಗ ಬರೋದು ನವಿಲು ಜಿಂಕಿ ಮಸ್ತ್ ಇತ್ತು. ಸಣ್ಣಂಗೆ ಮಳೆ ಬರಾಕತ್ತೈತಿಲ್ಲ. ಅಷ್ಟೇ ಒಂದ್ಸಲ. ನಾವು ಬಂದು ಒಂದು 5 ನಿಮಿಷಕ್ಕನ ಫುಲ್ ಕ್ಲೌಡ್ ತುಂಬ್ಕೊಂಬಿಟ್ಟು ಏನು ಮುಂದೇನು ಕಾಣವಲ್ತಾಗಿತ್ತು. ಮತ್ತು ಫುಲ್ ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಪುಣ್ಯಕ್ಕೆ ನಮಗೆ ವ್ಯೂ ನೋಡೋಕೆ ಸಿಕ್ತು. ಅಲ್ಲೇ ಒಂದು 5-10 ನಿಮಿಷ ನಿಂತ ಫುಲ್ ವ್ಯೂ ಮತ್ತು ಅಲ್ಲಿಂದ ಕ್ಲೈಮೇಟ್ ಎಲ್ಲ ಎಂಜಾಯ್ ಮಾಡಿ ಬರ್ತಾ ಹಾದ್ಯಾಗ ನಾವಿಲ್ಲಿ ಟೀ, ಗಿರ್ಮಿಟ್, ಬಜ್ಜಿ ಎಲ್ಲ ತಿಂದೀವಿ. ಸೊ ಇವತ್ತಿಂದ ಈವ್ನಿಂಗ್ ಹಿಂಗೆ ಸ್ಪೆಂಡ್ ಆಯ್ತು. ನಂಗಂತೂ ಏನೂ ಮಾಡಲಿಲ್ಲ ಅಂದರೂ ಭಾಳ ಲೈಕ್ ಆಗ್ತಿದೆ ಈವ್ನಿಂಗ. ಸೊ ಈಗ ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಈಗ ವಾಪಸ್ ಹೊಂಟೇವಿ. ಚೆಕ್ಔಟ್ ಆಗೇವಿ ನಾವು. ಬಟ್ ಬೆಳಗ್ಗೆ ಇವತ್ತು ರಾಫ್ಟಿಂಗ್ ಮಾಡೋಕ್ಕಾಗಲಿಲ್ಲ. ಫುಲ್ ಜೋರು ಮಳೆ ಇತ್ತು, ಹಂಗಾಗಿ ಏನೂ ರಾಫ್ಟಿಂಗು ಆಗಲಿಲ್ಲ, ಏನೂ ಆಗಲಿಲ್ಲ. ಸೊ ವಾಪಸ್ ಹೊಂಟೇವಿ ಈಗ. ನಾವು ಹಾವೇರಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಮತ್ತೆ ಯೋಚನೆ ಮಾಡಿದ್ವಿ ಬೆಳಗಾವಿಗೆ ಹೋಗಿ ಚೆರಿನ ಭೇಟಿಯಾಗಿ ಮಮ್ಮಿನೂ ಭೇಟಿಯಾದಂಗೆ ಆಕೈತಿ. ಸೊ ಮುಗಿಸ್ಕೊಂಡು ಆಮೇಲೆ ನಾಳೆ ಬೆಳಗ್ಗೆ ವಾಪಸ್ ಹಾವೇರಿಗೆ ಹೋದ್ರೆ ಆಯ್ತು ಅಂತ ಹೇಳಿ. ಸೊ ಈಗ ಬೆಳಗಾವಿಗೆ ಹೊಂಟೈತಿ. ಸೊ ನಮ್ದು ದಾಂಡೇಲಿ ಟ್ರಿಪ್ ಇಲ್ಲಿಗೆ ಎಂಡ್ ಆಕೈತಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗೈತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.